ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನಿಲ್ ಅಂತ. ನಾನು KS ಎಕ್ಸಾಮ್ ಆಸ್ಪಿರೆಂಟ್. ರೀಸೆಂಟ್ಲಿ ನಾನು 2 ಸಲ ಪ್ರೀ ಬರೆದೆ. ಸೊ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಎಲ್ಲರೂ ಹೇಳ್ತಾರೆ ಮೊದಲನೇ ಸಲ ಎಕ್ಸಾಮ್ ಕಷ್ಟ ಇತ್ತು, ಅದಕ್ಕೋಸ್ಕರ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸು ಎಕ್ಸಾಮ್ ಆದಾಗ ಏನು ಅದ್ರ ವಿರುದ್ಧ ಅಪೋಸ್ ಮಾಡಲಿಲ್ಲ ಅಂತ. ಸೊ ಮೇನ್ ಇಂಟೆನ್ಷನ್ ಏನಂದರೆ ಅಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗಿತ್ತು, ಅದಕ್ಕೋಸ್ಕರ ನಾವು ರೈಸ್ ಮಾಡಿರಲಿಲ್ಲ. ಆ ಇಶ್ಯೂನ ಅಷ್ಟು ದೊಡ್ಡ ಮಾಡಲಿಲ್ಲ. ಏನಕ್ಕಂದರೆ ಕನ್ನಡಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ನಾವು ಆ ಟೈಮಲ್ಲಿ ಏನೂ ಮಾಡಲಿಲ್ಲ. ಎಸ್ಪೆಷಲಿ ಐ ಆಮ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್. ನನಗೆ ಬೇರೆಯವ್ರ ಬಗ್ಗೆ ಬೇಡ, ನಾನು ನನ್ನ ಬಗ್ಗೆ ಹೇಳ್ತಿದ್ದೀನಿ. ಇಲ್ಲ ಅಂದರೆ ನಾನು ಆವಾಗಲೇ ರೈಸ್ ಮಾಡ್ಬೋದಾಗಿತ್ತು, ಕೋರ್ಟಿಗೆಲ್ಲ ಹೋಗ್ಬೋದಾಗಿತ್ತು, ಹೋಗಲಿಲ್ಲ. ಬಟ್ ಇವಾಗ ಈ ಎಕ್ಸಾಮು ಏನು ಅಷ್ಟು ಈಸಿ ಇರಲಿಲ್ಲ. ಈಸಿ ಇದ್ದಿದ್ದರೆ ಎಲ್ಲರೂ 250 ಮೇಲೆ ತಗೋಬೋದಿತ್ತಲ್ಲ. ಕಟ್ ಆಫ್ ಈಗ ಹೇಳ್ತಿದ್ದಾರೆ ಅರೌಂಡ್ 160 ಅಂತ ಜನರಲ್ಲಿಗೆ. ಸೊ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ, ಸೆಕೆಂಡ್ ಎಕ್ಸಾಮ್ ಏನು ತುಂಬ ಈಸಿ ಇರಲಿಲ್ಲ. ಮತ್ತು ಇದ್ದಂತಹ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ವಶನ್ ಪೇಪರಲ್ಲಿ ಅವರು ಆ ಕ್ವಶನನ್ನು ತೆಗಿಬಹುದು. KPSC ಅವರು ಆ ಕ್ವಶನನ್ನು ಕೌಂಟ್ ಮಾಡದೆ ಬೇರೆ ಕ್ವಶನನ್ನು ಕೌಂಟ್ ಮಾಡಿಯೂ ರಿಸಲ್ಟನ್ನು ಬಿಡ್ಬೋದು. ಸೊ ಅವ್ರ ಹತ್ರ ತುಂಬಾ ಆಪ್ಷನ್ಗಳಿದೆ. ಇಲ್ಲ ಅಂದರೆ ಎರಡೂ ಎಕ್ಸಾಮ್ ಪರ್ಫಾರ್ಮೆನ್ಸ್ ನೋಡಿ ನಾರ್ಮಲೈಸೇಷನು ಮಾಡ್ಬೋದು ಸ್ಕೋರ್ಗಳನ್ನು, ಎಸ್ಪೆಷಲಿ ಕನ್ನಡ ಮೀಡಿಯಮ್ ಕ್ಯಾಂಡಿಡೇಟ್ಸ್ಗೆ. ಈ ರೀತಿ ಬೇರೆ ಬೇರೆ ಉಪಾಯಗಳೆಲ್ಲ ಇದೆ. ನಾವು ಆ್ಯಕ್ಚುಲಿ 1 ಇಯರ್ ಆಯಿತು ಇದು ನೋಟಿಫಿಕೇಷನ್ ಬಂದಾಗಿಂದ. ಮತ್ತು ಪೋಸ್ಟ್ಪೋನ್ ಆಗೋದು, ಪದೇ ಪದೇ ಪೋಸ್ಟ್ಪೋನ್ ಆಗ್ತಿತ್ತು ಪ್ರೀ ಡೇಟು. ಮತ್ತು ಪ್ರೀ ಒಂದು ಸಲ ಆಗಿ ಮತ್ತೆ 3 ತಿಂಗಳು ಕಾದ್ವಿ ನಾವು. ಇದೇ ಥರ ನಮಗೆ ಈ ಪ್ರಾಸೆಸ್ ಮುಗಿಯೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಈ ಥರ ಆದರೆ ನಾವು ಎಷ್ಟು ದಿನ ಅಂತ ಇದೇ ಥರ ಕಾಯ್ತಾ ಕೂತ್ಕೊಳ್ಳೋಕ್ಕಾಗುತ್ತೆ? ಜೊತೆಗೆ ಇವಾಗ UPSC ಎಕ್ಸಾಮು ಬರ್ತಿದೆ. UPSC ಒಂದೇ ಅಂತಲ್ಲ, ನಾವು ಆಸ್ಪಿರೆಂಟ್ಸ್ಗಳು ಬೇರೆ ಬೇರೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತೀವಿ. ನಮಗೆ ಒಂದೇ ಎಕ್ಸಾಮ್ ಅಂತ ನಾವು ಓದ್ತಾ ಇರಲ್ಲ. ನಮಗೆ ಕೆಲಸ ಸಿಗೋ ತನಕ, ಫೈನಲ್ ಲಿಸ್ಟಲ್ಲಿ ಬರೋ ತನಕನೂ ನಮಗೆ ಬರಿತಾನೇ ಇರ್ತೀವಿ ಎಕ್ಸಾಮ್ಗಳು. ಅಟ್ಲೀಸ್ಟ್ ಅದು ಬಂದ್ರೂ ಚಿಕ್ಕ ಪುಟ್ಟ ಪೋಸ್ಟ್ಗಳದ್ದು ಇನ್ನೂ ನಮ್ಮ ಫೈನಲ್ ಡ್ರೀಮ್ಗಳು ಲೈಕ್ IAS ಆರ್ KS, ಇದಕ್ಕೋಸ್ಕರ ನಾವು ಕಷ್ಟಪಡ್ತಾನೇ ಇರ್ತೀವಿ. ಸೊ ಎಲ್ಲ ಎಕ್ಸಾಮ್ಗಳನ್ನು ಬರಿತೀವಿ ಅಂತ ಹೇಳ್ತಿದ್ದೀವಿ ನಾವು. ಅದಕ್ಕೆ ಇದೊಂದಕ್ಕೆ ನಾವು ಸ್ಟಿಕ್ಕಾಗಿ ಕೂತ್ಕೊಂಡ್ರೆ ನಾವು ಇದು ಇನ್ನೂ ಅದು ಅಲ್ಲದೆ ಇದು ಪ್ರೀ ಅಷ್ಟೇ, ಇನ್ನೂ ಮೇನ್ಸ್ ಇದೆ, ಇಂಟರ್ವ್ಯೂ ಇದೆ. ಸೊ ನಾವು ತುಂಬ ಚೆನ್ನಾಗಿ ಓದಬೇಕು. ಅದರಲ್ಲಿ ಓದಬೇಕು ಅಂದರೆ ಮೈಂಡ್ ತುಂಬ ಸ್ಟೆಬಲ್ ಆಗಿರಬೇಕು. ಈ ರೀತಿ ಡೈವರ್ಟ್ ಮಾಡಬಾರ್ದು. ಸೊ ಡೈವರ್ಟ್ ಏನಾದರೂ ನಾವು ಓದ್ತೀವಿ, ಆದರೆ ಹೇಳ್ತಿದ್ದೀನಿ ಸೊ ಆ ಥರ ಮಾಡೋರು ಇದ್ದಾರೆ ಅಂತ. ಯಾರು ಏನು ಡೈವರ್ಟ್ ಮಾಡಿದ್ರೂ ನಮಗೆ ಚೆನ್ನಾಗಿ ಗೊತ್ತು ಓದೋದು. ಯಾಕಂದರೆ ನಾವು ಆಲ್ರೆಡಿ ಪ್ರೀ ತನಕ ಒಂದು ಪ್ರೀ ಕ್ಲಿಯರ್ ಮಾಡೋ ಲೆವೆಲಿಗೆ ಬಂದಿದ್ದಾನೆ. ನಮ್ಮ ಮೈಂಡು ಇಂಥ ಇಶ್ಯೂಗಳಿಗೆಲ್ಲ ತಲೆ ಕೊಡೋಲ್ಲ. ಆದರೆ ಹೇಳ್ತಾ ಇದ್ದೀನಿ ಈ ರೀತಿ ಇದು ಎಷ್ಟು ಸರಿ ಅಂತ. ಇನ್ಫ್ಯಾಕ್ಟ್ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಗಳು ಎಷ್ಟೋ ಜನರು ಇನ್ಫ್ಯಾಕ್ಟ್ IAS ಎಕ್ಸಾಮನ್ನೇ ಕ್ಲಿಯರ್ ಮಾಡ್ತಿದ್ದಾರೆ. ಏನು ಇಂಗ್ಲೀಷ್ ಮೀಡಿಯಮ್ ಅವರು ಓದಿದ ತಕ್ಷಣ ಎಲ್ಲರೂ IAS ಆಗಿಬಿಡಲ್ಲ. ಕನ್ನಡ ಮೀಡಿಯಮಲ್ಲಿ ಓದಿದ ತಕ್ಷಣ ಎಲ್ಲರೂ ಏನು ಲೋವರ್ ಗ್ರೇಡ್ ಪೋಸ್ಟ್ಗೆ ಹೋಗಲ್ಲ, ಗೊತ್ತಾ? ಅವ್ರಿಗೂ ಬೇಕಾದಷ್ಟು ಟ್ಯಾಲೆಂಟ್ ಇದೆ. ಅವರು ಇಂಗ್ಲೀಷ್ ಮೀಡಿಯಮ್ಗಿಂತ ಹೆಚ್ಚು ಸಾಧನೆ ಮಾಡ್ತಿದ್ದಾರೆ. ಹೋಗಿ ಎಂತೆಂಥ ಡಿಪ್ಲೊಮ್ಯಾಟ್ಸ್ಗಳಾಗಿಲ್ಲ, ಏನೇನಾಗಿಲ್ಲ. ಸೊ ಈ ರೀತಿ ಅಂಡರ್ ಎಸ್ಟಿಮೇಟ್ ಮಾಡೋದು ಅವರನ್ನು ನನಗೆ ಇದು ತುಂಬ ತಪ್ಪು ಅನ್ನಿಸ್ತು. ಎಸ್ಪೆಷಲಿ ಅವರನ್ನು ಕನ್ನಡ ಅಂದ್ಕೊಂಡು. ಇವಾಗ UPSCಯಲ್ಲಿ ಹೋದರೆ UPSCಯಲ್ಲಿ ಅಲ್ಲಿ ರೀಜ್ನಲ್ ಸ್ಟೂಡೆಂಟ್ಗಳಿಗೆ ಲ್ಯಾಂಗ್ವೇಜಲ್ಲಿ ಬರಿಬೋದು. ಬಟ್ ಇನ್ಫ್ಯಾಕ್ಟ್ ಅವ್ರಿಗೆ ಕ್ವಶನ್ ಕೂಡ ಬರಲ್ಲ ರೀಜನಲ್ ಲ್ಯಾಂಗ್ವೇಜಲ್ಲಿ. ಆದರೂ ಅರ್ಥ ಮಾಡಿಕೊಂಡು ಇಷ್ಟೆಲ್ಲ ಸಾಧನೆ ಮಾಡ್ತಾರೆ. ಇಲ್ಲಿ ಕನ್ನಡದಲ್ಲಿ ಇತ್ತು, ಏನೋ ಮಿಸ್ಟೇಕ್ಗಳಾಗಿತ್ತು, ಆಗಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದನ್ನು ಎಷ್ಟು ದೊಡ್ಡ ಇಶ್ಯೂ ಮಾಡಿ ನಾವು ನಿರುದ್ಯೋಗ ಮೊದಲೇ ನಮ್ಮ ದೇಶದಲ್ಲಿ ಇಷ್ಟೊಂದು ಹೆಚ್ಚುತ್ತಾ ಇದೆ. ಇದರಲ್ಲೂ ನಾವು ಇನ್ನೂ ಏನೋ ಅಪರೂಪಕ್ಕೆ ಕಾಲ್ ಮಾಡಿದ್ದಾರೆ. ಮೊದಲಿಗೆಲ್ಲ ಬರೀ 100 ಈ ಥರ ಕಾಲ್ ಮಾಡಿದರು ಲಾಸ್ಟ್ ಟೈಮು. ಇವಾಗ ಅಟ್ಲೀಸ್ಟ್ 384 ಕಾಲ್ ಮಾಡಿದ್ದಾರೆ ಪೋಸ್ಟ್ಗಳನ್ನು. ಇದರಲ್ಲಾದರೂ ನಾವು ಟ್ರೈ ಮಾಡೋಣ ಅಂದರೆ ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಬರ್ತಿದೆ. ಮತ್ತು ಯೂಟ್ಯೂಬ್ಗಳಲ್ಲಂತೂ ಬರೀ ಡಿಮೋಟಿವೇಟ್ ಆಗುವಂಥ ವೀಡಿಯೋಸ್ಗಳೇ ಇದೆ. ಇದೆಲ್ಲ ನೋಡಿ ನನಗೆ ನನ್ನ ಒಂದು ಫೀಲಿಂಗ್ಸನ್ನು ಹಂಚ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಹೇಳ್ತಾ ಈ ವಿಡಿಯೋ ಮಾಡಿದೆ. ಏನಾದರೂ ಆಗಲಿ ದಯವಿಟ್ಟು ಯಾರೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಗೋಲು
KAS ಈ ವರ್ಷದಲ್ಲಿ ಕ್ಲಿಯರ್ ಆಗಬೇಕು ಅಂತ. ಇಟ್ ಈಸ್ ಇನ್ಕ್ಲೂಡ್ಸ್ ಪ್ರೀ, ಮೇನ್ಸ್ ಪ್ಲಸ್ ಇಂಟರ್ವ್ಯೂ ಎಲ್ಲ ಸೇರಿ ಫೈನಲ್ ಲಿಸ್ಟಲ್ಲಿ ನೀವು ಎಲಿಜಿಬಲ್ ಆಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಈ ರೀತಿ ಕಾಂಟ್ರವರ್ಸೀಸ್ಗಳು ಬರ್ತಾ ಇರುತ್ತೆ. ಎಕ್ಸಾಮ್ ಇದು ಇಂಥ ಒಳ್ಳೆ ಪೋಸ್ಟ್ ಇರಬೇಕಾದ್ರೆ ಈ ರೀತಿ ಕಾಂಟ್ರವರ್ಸೀಸ್ಗಳು ಬರ್ತಾ ಇರುತ್ತೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ನಿಮ್ಮ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸನ್ನು ನೀವು ಮಾಡ್ತಾನೇ ಇರಿ. ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. KPSC ಹಿಂದಿನ ಪೇಪರ್ಗಳೆಲ್ಲ ನೋಡಿ, UPSCದು ಮೇನ್ಸ್ ಪೇಪರ್ಗಳೆಲ್ಲ ನೋಡಿ, ಎಸ್ಸೆ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಒಂದಲ್ಲ ಒಂದಿನ ಸಕ್ಸಸ್ ಖಂಡಿತ ಸಿಕ್ಕೇ ಸಿಗುತ್ತೆ. ಇಷ್ಟೇ ಹೇಳಿ ನನ್ನ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.